ಸ್ನೇಹಿತರೆ, ಒಬ್ಬ ಸಿನಿಮಾ ನಟ ಆತ ಕ್ಯಾನ್ಸರ್ ಬಂದು ಸತ್ತು ಹೋದ. ಆತ ಸಾಯೋದಕ್ಕಿಂತ ಮುಂಚೆ ಆ ಡೆತ್ ಬೆಡ್ಡಲ್ಲಿ ಇನ್ನೂ ಜೀವಂತವಾಗಿರಬೇಕಾದ್ರೆ ಕೆಲವೇ ನಿಮಿಷಗಳು ಆತನಿಗೆ ಕೇಳಿದಾಗ, ನೀನು ನಿನ್ನ ಕಡೆ ಆಸೆ ಏನಾದರೂ ಇದೆಯಾ ಅಂದಾಗ ಆತ, ನಾನಿನ್ನೂ ಬದುಕಿ ನನ್ನ ಹೆಂಡತಿಗೆ ನಾನು ಏನಾದರೂ ಒಂದು ಅತ್ಯದ್ಭುತವಾಗಿ ಮಾಡಬೇಕು, ಅತ್ಯದ್ಭುತವಾದದ್ದನ್ನು, ಮಹತ್ತರವಾದದ್ದನ್ನು ಮಾಡಬೇಕು ನನ್ನ ಹೆಂಡತಿಗೋಸ್ಕರ. ನಾನೇನಾದರೂ ದೇವರು ನನಗೆ ಆಯುಷ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ನಾನು ನನ್ನ ಹೆಂಡತಿಗೋಸ್ಕರ ಮಾಡ್ತೀನಿ ಅಂತ ಹೇಳಿ ಕೆಲವೇ ಕ್ಷಣಗಳಲ್ಲಿ ಪ್ರಾಣ ಬಿಟ್ಟ. ಸ್ನೇಹಿತರೆ, ಈ ಒಂದು ಸನ್ನಿವೇಶ, ಆ ಒಂದು ಘಟನೆ ಅದರ ಸಾಫ್ಟ್ವೇರನ್ನು ಹುಡುಕ್ತಾ ಹೋದಾಗ, ಅದರ ಒಳ ಅರ್ಥವನ್ನು ತಿಳಿತಾ ಹೋದಾಗ, ಕೆದಕ್ತಾ ಹೋದಾಗ, ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಅವನು ಏನಾದರೂ ಸಾಧನೆ ಮಾಡಬೇಕಾದ್ರೆ ಸಾವು ಬಂದು ಬಾಗಿಲು ತಟ್ಟಿದ್ರೆ ಮಾತ್ರ ಆತ ಎಚ್ಚೆತ್ಕೊಳ್ಬೇಕಾ? ಆಗ ಮಾತ್ರನೇ ಕೆಲಸಗಳನ್ನು ಮಾಡಬೇಕಾ? ಅವನು ಸಹಜವಾಗಿದ್ದಾಗ, ಅವನಿಗಿನ್ನೂ ಆಯುಷ್ಯಿದ್ದಾಗ ದಿನನಿತ್ಯ ಯಾಕಿದನ್ನು ಮಾಡೋದಿಲ್ಲ? ಕೇವಲ ಸಾವು ಹತ್ತಿರ ಬಂದಾಗ ಮಾತ್ರ ಮಾಡ್ತೀನಿ ಅಂತ ಯಾಕೆ ಅಂದ್ಕೊಳ್ತಾನೆ? ಇದು ಖಂಡಿತವಾಗ್ಲೂ ತಪ್ಪು ಅಭಿಪ್ರಾಯ, ತಪ್ಪು ಅನಿಸಿಕೆ. ಆದ್ದರಿಂದ ಯಾರ್ಯಾರು ಏನೇನನ್ನ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮ ಹೆಂಡತಿಗೆ ಅಥವಾ ಗಂಡನಿಗೆ, ಮಕ್ಕಳಿಗೆ, ಅಪ್ಪ ಅಮ್ಮನಿಗೆ, ಸ್ನೇಹಿತರಿಗೆ, ಬಂಧು ಬಳಗದವ್ರಿಗೆ, ನೆರೆಹೊರೆಯವರಿಗೆ, ನಿಮ್ಮ ಸಹೋದ್ಯೋಗಿಗಳಿಗೆ, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ, ಇಡೀ ಸಮಾಜಕ್ಕೆ ಅದನ್ನು ಇರಬೇಕಾದ್ರೇ ಮಾಡಿ ಮುಗಿಸ್ಬೇಕು. ಇದಕ್ಕೆ ನಾವು ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಹೊರತು ಸಾವು ಹತ್ರ ಬಂದಾಗ ಮಾಡ್ತೀನಿ ಅನ್ನೋದು ಖಂಡಿತವಾಗಿಯೂ ಒಳ್ಳೆಯದಲ್ಲ. ಇದನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನನೂ ಕೂಡ ಸಾವು ಬಂದಾಗ ನಾನು ಮಾಡ್ತೀನಿ ಅನ್ನೋದಕ್ಕಿಂತ ಸಾವಿಗಿಂತ ಮುಂಚೆನೇ ಮಾಡೋದಕ್ಕೆ ಅನುವು ಮಾಡಿಕೊಡುತ್ತೆ. ಈ ನನ್ನ ಒಂದು ಮಾತುಗಳು ನಿಮಗೆ ಅರ್ಥವಾದರೆ ಮಾತ್ರ, ಅರ್ಥವಾಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಡೆಫಿನೆಟ್ಲಿ ಸಂಕ್ಷಿಪ್ತವಾಗಿ ವಿವರಣೆಯೊಂದಿಗೆ, ಉದಾಹರಣೆಯೊಂದಿಗೆ ಎಲ್ಲವನ್ನು ಬಿಡಿಸಿ ನಿಮಗೆ ಅರ್ಥ ಮಾಡಿಸುವಂತಹ ಪ್ರಯತ್ನ ಮಾಡ್ತೀನಿ.